ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 5. ಸೌಮ್ಯ ತನ್ನ ಲಗೇಜ್ ಜೊತೆ ಗೇಟ್ ಹತ್ತಿರ ಬಂದಿದ್ದಾಳೆ. ಪಿಜಿ ಓನರ್ ಮತ್ತು ಹುಡುಗಿಯರು ಭಾವುಕರಾಗಿ ಅವಳನ್ನು ಬೀಳ್ಕೊಡುತ್ತಿದ್ದಾರೆ. ಎಲ್ಲರೂ ಬೇಸರದಿಂದ ನಿಂತಿದ್ದರು. ಕಾವ್ಯ, ಸೌಮ್ಯ ಆಂಟಿ, ನೀವು ಹೋದರೆ ಈ ಪಿಜಿ ತುಂಬಾ ಖಾಲಿ ಖಾಲಿ ಅನ್ಸುತ್ತೆ. ನೀವು ಮತ್ತೆ ಇಲ್ಲಿಗೆ ಬರೋದೇ ಇಲ್ವಾ? ರಾಧಾ, ಹೌದು ಸೌಮ್ಯ, ನೀನು ಬಂದ ಮೇಲೆ ಈ ಪಿಜಿಯಲ್ಲಿ ಒಂದು ಹೊಸ ಕಳೆ ಬಂದಿತ್ತು. ನಿನ್ನ ಸಾಧನೆ ನೋಡಿ ನಮಗೂ ಹೆಮ್ಮೆ ಇದೆ. ಆದ್ರೆ ನೀನು ಹೋಗ್ತಿದೀಯಾ ಅನ್ನೋದು ಅಷ್ಟೇ ನೋವು ಕೊಡ್ತಿದೆ. ಸೌಮ್ಯ ರಾಧಾಳ ಕೈ ಹಿಡಿದು ಮೃದುವಾಗಿ ನಗುತ್ತಾ, ಹಾಗೆಲ್ಲ ಅನ್ಬೇಡಿ. ನಾನು ಕಷ್ಟದಲ್ಲಿದ್ದಾಗ ನನ್ಗೆ ಆಸರೆ ಕೊಟ್ಟು ಹೊಸ ದಾರಿ ತೋರಿಸಿದ್ದೆ ನೀವುಗಳು. ಇಲ್ಲಿ ಕಳೆದ ಪ್ರತಿ ಕ್ಷಣವೂ ನನ್ಗೆ ನೆನಪಿರುತ್ತೆ. ದೀಪ, ಆದ್ರೆ ನೀವು ಹೋದ ಮೇಲೆ ನಮ್ಮನ್ನು ಮರೆತು ಬಿಡ್ತೀರಾ ಅಲ್ವಾ? ಸೌಮ್ಯ ಪ್ರೀತಿಯಿಂದ, ಖಂಡಿತ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಇಲ್ಲಿ ಇರುವುದಿಲ್ಲ ಅಷ್ಟೇ, ಆದರೆ ನನ್ನ ಮನಸ್ಸು ಮತ್ತು ಕೆಲಸ ಇಲ್ಲೇ ಇರುತ್ತೆ. ಝಾನ್ಸಿ, ಸೌಮ್ಯ ಆಂಟಿ, ಇನ್ನು ಮುಂದೆ ನೀವು ಇಲ್ಲಿ ಇರಲ್ಲ ಅಂದುಕೊಂಡರೆ ಬೇಸರವಾಗುತ್ತಿದೆ. ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ. ಈಗ ನೀವು ದೊಡ್ಡ ಮನೆಗೆ ಹೋದ ಮೇಲೆ ಈ ಪಿಜಿ ನಿಮ್ಗೆ ನೆನಪಿರುತ್ತಾ? ಸೌಮ್ಯ ನಗುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ, ಯಾಕೆ ನೆನಪಿರಲ್ಲ? ನೋಡು, ನಾನು ಈ ಪಿಜಿಯಿಂದ ಹೊರಗೆ ಹೋಗುತ್ತಿರಬಹುದು, ಆದ್ರೆ ನನ್ನ ಕೆಲಸ ಮಾತ್ರ ಇಲ್ಲೇ ಮುಂದುವರಿಯುತ್ತೆ. ನನ್ನ ವಿಡಿಯೋ ಕೆಲಸಗಳನ್ನು ನಾನು ಇಲ್ಲೇ ಬಂದು ನಿಮ್ಮ ಜೊತೆ ಸೇರಿ ಮುಂದುವರಿಸ್ತೀನಿ. ದಿನ ಬಂದು ನಿಮ್ಗೆ ತಿಂಡಿ ಅಡುಗೆ ಮಾಡಿಕೊಟ್ಟು ನಿಮ್ಮ ಜೊತೆ ಕಾಫಿ ಕುಡಿದು ಹರಟೆ ಹೊಡೆದು ಹೋಗ್ತೀನಿ. ರಾಧಾ ಗೊಂದಲದಿಂದ, ನೀನು ಇಲ್ಲೇ ಇರ್ತೀಯಾ? ಸೌಮ್ಯ, ರಾಧಾ ಮೇಡಮ್, ನಾನು ವಾಸ ಮಾಡೋದು ನನ್ನ ಹೊಸ ಮನೆಯಲ್ಲಿ ಇರಬಹುದು, ಆದರೆ ನನ್ನ ವಿಡಿಯೋಗಳ ಕ್ರಿಯೇಟಿವ್ ಕೆಲಸ, ನಿಮ್ಮೆಲ್ಲರ ಜೊತೆಗಿನ ಚರ್ಚೆ ಮತ್ತು ನನ್ನ ಕೆಲಸಗಳಿಗೆ ಸ್ಫೂರ್ತಿ ಸಿಗೋದು ಇಲ್ಲೇ. ನಾನು ದಿನ ಇಲ್ಲಿಗೆ ಬಂದು ನಿಮ್ಮ ಜೊತೆ ಇದ್ದು ನನ್ನ ಕೆಲಸಗಳನ್ನ ಮಾಡ್ತೀನಿ. ಇಲ್ಲಿನ ಒಂದು ಸಣ್ಣ ಮೂಲೆಯನ್ನು ನನಗೋಸ್ಕರ ಹಾಗೆಯೇ ಇಟ್ಟು ಬಿಡಿ. ನಯನ, ನಿಜವಾಗಿಯೂ ಆಂಟಿ, ನೀವು ಕೆಲಸದ ನೆಪದಲ್ಲಾದರೂ ಇಲ್ಲಿಗೆ ಬರ್ತೀರಾ ಅಂದ್ರೆ ನಮ್ಗೆ ಅಷ್ಟೇ ಸಾಕು. ಸೌಮ್ಯ, ಖಂಡಿತ ನನ್ಗೆ ದಾರಿ ತೋರಿಸಿದ್ದು ಈ ಪಿಜಿ. ಇಲ್ಲಿರೋ ಪ್ರೀತಿ, ಆ ಗದ್ದಲ, ನಿಮ್ಮೆಲ್ಲರ ಬೆಂಬಲ ಇಲ್ಲದಿದ್ದರೆ ನಾನು ಇವತ್ತು ಇಷ್ಟು ಬೆಳೆಯುತ್ತಿರಲಿಲ್ಲ. ಸುಮ್ಮನೆ ಮನೆ ಸೇರಿಕೊಂಡು ಕೆಲಸ ಮಾಡಿದರೆ ನನ್ನ ಬದುಕಲ್ಲಿ ಸಂತೋಷ ಇರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಕಚೇರಿ ಯಾವತ್ತಿದ್ದರೂ ಈ ಪಿಜಿನೇ. ರಾಧಾ ಸಂತೋಷದಿಂದ, ಖಂಡಿತ, ನಿನ್ನ ಜಾಗ ನಿನಗಾಗಿ ಯಾವಾಗಲೂ ಕಾದಿರುತ್ತೆ. ನೀನಿಲ್ಲದೆ ನಮಗೆ ತುಂಬಾ ಬೋರ್ ಆಗುತ್ತೆ. ನಿನ್ನ ಮಾತುಗಳನ್ನ ನಾವು ಮಿಸ್ ಮಾಡ್ಕೋತೀವಿ. ನಿನ್ನ ಈ ಸರಳತೆ ಮತ್ತು ಹಳೆಯದನ್ನು ಮರೆಯದ ಗುಣವೇ ನಿನ್ನನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪಿಸುತ್ತೆ. ನಿನ್ನ ಈ ದೊಡ್ಡ ಗುಣವೇ ನಿನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಸೌಮ್ಯ, ನಿನ್ನ ಹೊಸ ಜೀವನ ಸುಖವಾಗಿರಲಿ. ಸೌಮ್ಯ, ಧನ್ಯವಾದಗಳು ಮೇಡಮ್. ಈ ಪಿಜಿ ನನ್ನ ಪಾಲಿನ ದೇವಸ್ಥಾನ. ಇಲ್ಲಿಂದಲೇ ನನ್ನ ಯಶಸ್ಸು ಶುರುವಾಗಿತ್ತು. ನಿಮ್ಮನ್ನೆಲ್ಲ ಬಿಟ್ಟು ಹೋಗಲು ನನಗೂ ಇಷ್ಟವಿಲ್ಲ. ಆದ್ರೆ ನೆನ್ಪಿರ್ಲಿ, ನಾನು ಸದಾ ನಿಮ್ಮವಳೆ. ಈ ದಿನ 10 ಗಂಟೆಗೆ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸಬೇಕು ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಅಲ್ಲಿಗೆ ಬರಲೇಬೇಕು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಹೊಸ ಜೀವನ ಶುರುವಾಗಬೇಕು ಅನ್ನೋದು ನನ್ನ ಆಸೆ. ರಾಧಾ ಮೇಡಮ್, ನೀವು ಬಂದು ಅರಸಲೇಬೇಕು. ರಾಧಾ, ಖಂಡಿತ ಬರ್ತೀವಿ. ಸೌಮ್ಯ ಪಿಜಿಯಿಂದ ಹೊರಡುವಾಗ ತನ್ನ ವೃತ್ತಿ ಜೀವನಕ್ಕೆ ಅಡಿಪಾಯ ಹಾಕಿದ ಆ ಜಾಗದ ಮೇಲಿರುವ ಗೌರವ ಮತ್ತು ಅಲ್ಲಿನವರ ಜೊತೆಗಿನ ಬಾಂಧವ್ಯವನ್ನು ಕಣ್ತುಂಬಿಕೊಂಡಳು. ಸೌಮ್ಯ ಮನೆಯ ಕೀಲಿ ಕೈಯನ್ನು ಕೈಯಲ್ಲಿ ಹಿಡಿದು ನಿಂತಿರುವಾಗ ಅವಳ ಮುಖದಲ್ಲಿ ಒಂದು ರೀತಿಯ ಪ್ರಶಾಂತತೆ ಇತ್ತು. ಮನೆಗೆ ಕಾಲಿಡುತ್ತಿದ್ದಂತೆ ಅವಳಿಗೆ ರಾಜೇಶ್ ಮನೆಯ ನೆನಪಾಯಿತು. ಅಲ್ಲಿ ಅವಳು ಕೇವಲ ಒಬ್ಬ ಸೀತೆಯಂತೆ ಪ್ರತಿ ಹೆಜ್ಜೆಗೂ ಅನುಮತಿ ಕೇಳಬೇಕಾದ ಸ್ಥಿತಿಯಲ್ಲಿದ್ದಳು. ಆದರೆ ಇಂದು ಈ ಮನೆಯ ಹೊಸ್ತಿಲು ತುಳಿಯುವಾಗ, ಇದು ನನ್ನದು, ಇಲ್ಲಿ ಯಾರ ಅಪ್ಪಣೆಯೂ ಬೇಕಿಲ್ಲ ಎಂಬ ಸಮಾಧಾನ ಅವಳ ಕಣ್ಣಲ್ಲಿ ನೀರು ತರಿಸುತ್ತದೆ. ಆ ಕಣ್ಣೀರು ನೋವಿನದ್ದಲ್ಲ, ಬದಲಾಗಿ ವಿಜಯದ ಸಂಕೇತ. ಮನೆಯ ಪ್ರತಿ ಮೂಲೆಯನ್ನು ನೋಡುವಾಗ ಅವಳಿಗೆ ತನ್ನ ಕಷ್ಟದ ದಿನಗಳು ನೆನಪಾಗುತ್ತವೆ. ಕೆಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅನುಭವಿಸಿದ ಆತಂಕ, ಕಮೆಂಟ್ಗಳಿಗಾಗಿ ಕಾದ ಕ್ಷಣಗಳು, ರಾತ್ರಿ ಪೂರ್ತಿ ಟಿಂಗ್ ಮಾಡಿದ ಆಯಾಸ, ಇದೆಲ್ಲವೂ ಇಂದು ಈ ಸುಂದರ ಮನೆಯ ರೂಪದಲ್ಲಿ ಅವಳ ಮುಂದೆ ನಿಂತಿದೆ ಎಂಬ ಹೆಮ್ಮೆ ಅವಳಲ್ಲಿ ಮೂಡಿತು. ಕಿಟಕಿಯ ಹೊರಗೆ ನೋಡುತ್ತಾ, ನಾನು ಅಂದು ಅಡುಗೆ ಮನೆಯಲ್ಲಿ ಮುದುಡಿ ಹೋಗಿದ್ದ ಸೌಮ್ಯ ಅಲ್ಲ, ಇಂದು ಈ ವಿಶಾಲವಾದ ಆಕಾಶಕ್ಕೆ ಹಾರಲು ಸಿದ್ಧವಿರುವ ಹಕ್ಕಿ ಎಂದು ಅಂದುಕೊಳ್ಳುತ್ತಾಳೆ. ಈ ಮನೆಯ ಪ್ರತಿ ಇಟ್ಟಿಗೆಯಲ್ಲೂ ಅವಳ ಆತ್ಮವಿಶ್ವಾಸ ಅಡಗಿದೆ. ಮನೆಯ ದೇವರ ಕೋಣೆ ಮುಂದೆ ನಿಂತಾಗ ಅವಳಿಗೆ ತನ್ನ ನೆನಪಾಗಿ, ಈಗ ನನ್ನನ್ನು ಯಾರು ಇಲ್ಲಿಂದ ಹೊರಗೆ ಹಾಕಲು ಸಾಧ್ಯವಿಲ್ಲ ಎಂಬ ಭದ್ರತೆಯ ಭಾವನೆ ಮೂಡುತ್ತದೆ. ಸೌಮ್ಯ ಅನ್ವಿತಾಗೆ ಫೋನ್ ಮಾಡುತ್ತಾಳೆ. ಅನ್ವಿತಾ, ಹಲೋ ಸೌಮ್ಯ ಅತ್ತೆ, ಹೇಳಿ, ತುಂಬಾ ಬಿಸಿ ಇದ್ದೀರಾ ಅನ್ಸುತ್ತೆ. ಪ್ರಶಸ್ತಿ ಬಂದ್ಮೇಲೆ? ಸೌಮ್ಯ ಸಂಭ್ರಮದಿಂದ, ಹಾಗೇನಿಲ್ಲ ಅನ್ವಿತಾ, ಆದ್ರೆ ಒಂದು ಖುಷಿ ಸುದ್ದಿ ಕೊಡೋಕೆ ಫೋನ್ ಮಾಡಿದೆ. ಇವತ್ತು ಹೊಸ ಮನೆಯಲ್ಲಿ ಹಾಲು ಉಕ್ಕಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, ನೀನು ಖಂಡಿತ ಬರಬೇಕು. ಅನ್ವಿತಾ ಖುಷಿಯಿಂದ, ಅತ್ತೆ, ನಿಜವಾಗಿಯೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಸ್ವಂತ ಮನೆಯ ಕನಸು ನನಸಾಗ್ತಿದೆ. ಖಂಡಿತ ಬರ್ತೀನಿ. ಸೌಮ್ಯ, ಅನ್ವಿತಾ, ನಮ್ಮ ಪಿಜಿ ಓನರ್ ಮತ್ತು ಅಲ್ಲಿರೋ ಮಿಕ್ಕಿದ ಹುಡುಗಿಯರನ್ನು ಕರೆದಿದ್ದೇನೆ. ಎಲ್ಲರನ್ನೂ ಕರ್ಕೊಂಡು ಬರಬೇಕು. ನಾನು ಬೀದಿಗೆ ಬಿದ್ದಾಗ ನೀವೆಲ್ಲರೂ ನನಗೆ ಆಸರೆ ಕೊಟ್ಟಿದ್ದೀರಾ. ಆ ಪಿಜಿ ನನಗೆ ಕೇವಲ ಹೋಗುವ ಜಾಗವಾಗಿರಲಿಲ್ಲ, ಹೊಸ ಬದುಕು ಕಟ್ಟಿಕೊಳ್ಳೋಕೆ ಧೈರ್ಯ ಕೊಟ್ಟ ಮನೆ ಅದು. ಹಾಗಾಗಿ ನನ್ನ ಈ ಹೊಸ ಬದುಕಿನ ಆರಂಭದಲ್ಲಿ ಎಲ್ಲರೂ ಇರಲೇಬೇಕು ಅನ್ನೋದು ನನ್ನ ಆಸೆ. ಅನ್ವಿತಾ, ಖಂಡಿತ ಅತ್ತೆ. ಓನರ್ ಆಂಟಿಗಂತೂ ನೀವು ಅಂದ್ರೆ ತುಂಬಾ ಪ್ರೀತಿ. ಅವರಿಗೂ ನಿಮ್ಮ ಸಾಧನೆ ನೋಡಿ ಹೆಮ್ಮೆ ಇದೆ. ನಾವೆಲ್ಲರೂ ಸೇರಿ ಬರ್ತೀವಿ. ಸೌಮ್ಯ ಭಾವನಾತ್ಮಕವಾಗಿ. ಅನ್ವಿತಾ, ರಾಜೇಶ್ ಮನೆಯಿಂದ ಹೊರ ಬಂದಾಗ ನನ್ನ ಹತ್ತಿರ ಏನೂ ಇರ್ಲಿಲ್ಲ, ಆದ್ರೆ ನಿಮ್ಮೆಲ್ಲರ ಪ್ರೀತಿ ನನ್ನನ್ನ ಇಲ್ಲಿಯವರೆಗೂ ತಂದು
ಬಂದಿದೆ, ಬೇಗ ಬನ್ನಿ, ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ. ಅನ್ವಿತಾ, ಓಕೆ ಅತ್ತೆ, ಸಿಗೋಣ, ಆಲ್ ದಿ ಬೆಸ್ಟ್ ಅಂತ. ಮನೆ ಎನ್ನುವುದು ಪ್ರತಿಯೊಬ್ಬರ ಕನಸು. ಅದರಲ್ಲೂ ಸೌಮ್ಯಾಳಂತಹ ಎಲ್ಲ ಕಳೆದುಕೊಂಡ ಮಹಿಳೆಗೆ ಇದು ಕೇವಲ ಮಣ್ಣಿನ ಕಟ್ಟಡವಲ್ಲ, ಅದು ಅವಳ ಆತ್ಮಗೌರವದ ಕೋಟೆ. ಸೌಮ್ಯ ಇಂದಿನ ದಿನವೇ ಎಲ್ಲ ತಯಾರಿ ಅಚ್ಚುಕಟ್ಟಾಗಿ ಮಾಡಿದ್ದಳು. ಮನೆಯ ಆಚಾರದಲ್ಲಿ ಎಲ್ಲರೂ ಸೇರಿದ್ದಾರೆ. ಸೌಮ್ಯ ಹೊಸ ರೇಷ್ಮೆ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದಾಳೆ. ಮನೆ ಹೂವುಗಳಿಂದ ಅಲಂಕೃತವಾಗಿದೆ. ಅನ್ವಿತಾ ಬೆಳಕಿನಿಂದ, ಅತ್ತೆ, ಮನೆ ಎಷ್ಟು ಸುಂದರವಾಗಿದೆ, ನಿಜವಾಗ್ಲೂ ಇದು ಕನಸಿನ ಮನೆ ತರಾನೇ ಇದೆ. ಮನೆಯ ಪ್ರತಿ ಮೂಲೆಯಲ್ಲೂ ನಿಮ್ಮ ಅಭಿರುಚಿ ಎದ್ದು ಕಾಣ್ತಿದೆ. ಸೌಮ್ಯ ನಗುತ್ತಾ ಎಲ್ಲರನ್ನೂ ಸ್ವಾಗತಿಸಿದಳು. ಬನ್ನಿ ಬನ್ನಿ ಎಲ್ಲರೂ. ಅನ್ವಿತಾ, ಮನೆ ಸುಂದರವಾಗಿ ಕಾಣ್ತಿರೋದು ನೀವು ಬಂದಿದ್ದಕ್ಕೆ. ಇಷ್ಟು ದಿನ PG ರೂಮ್ ನಲ್ಲಿ ನಾವೆಲ್ಲ ಇರ್ತಿದ್ವಿ, ಆದ್ರೆ ನನ್ಗೇನೋ ಈ ವಿಶಾಲವಾದ ಮನೆಯಲ್ಲಿ ನಾನು ಒಂಟಿ ಅನ್ನಿಸ್ತಿದೆ. ರಾಧಾ ಸೌಮ್ಯಾಳ ತಲೆ ಸವರುತ್ತಾ, ನೋಡು ಸೌಮ್ಯ, ಕಷ್ಟಪಟ್ಟವರಿಗೆ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ಮನೆಯೇ ಸಾಕ್ಷಿ. ನಿನ್ನ ಗಂಡನ ಮನೆಯಿಂದ ಬರೀ ಕೈಲಿ ಬಂದ ಹುಡುಗಿ ನೀನು. ಇಂದು ನಿನ್ನ ಸ್ವಂತ ಪರಿಶ್ರಮದಿಂದ ಇಷ್ಟು ದೊಡ್ಡ ಮನೆ ಮಾಡಿರೋದು ನೋಡಿ ನನ್ಗೆ ಖುಷಿಯಿಂದ ಕಣ್ಣಲ್ಲಿ ನೀರು ಬರ್ತಿದೆ ಕಣಮ್ಮ. ನಿನ್ನಂತ ಗುಣವಂತ ಹುಡುಗಿ ನಮ್ಮ PGಯಲ್ಲಿ ಇದ್ದದ್ದು ನಮಗೂ ಖುಷಿ. ನೀನು ಇಷ್ಟು ಬೇಗ ಪ್ರಗತಿ ಸಾಧಿಸಿ ಸ್ವಂತ ಮನೆ ಮಾಡ್ತಿರೋದು ನೋಡಿ ನನ್ಗಂತೂ ತುಂಬಾ ಹೆಮ್ಮೆ ಆಗ್ತಿದೆ. ಸೌಮ್ಯ ಕಣ್ಣಾಳಿಗಳು ತೇವವಾಗಿ, ಧನ್ಯವಾದಗಳು ಮೇಡಮ್. ರಾಜೇಶ್ ಮನೆಯಿಂದ ನಾನು ಹೊರ ಬಂದಾಗ ಅಕ್ಷರಾಂಶ ಪ್ರೀತಿಯಲ್ಲಿದ್ದೆ. ಅಂದು ನನಗೆ ಆಸರೆ ನೀಡಿ ಮಗಳಂತೆ ನೋಡಿಕೊಂಡವರು ನೀವು ಅನ್ವಿತಾ. ಮತ್ತು ಇಲ್ಲಿರೋ ಮಕ್ಕಳು ಇಲ್ಲದಿದ್ರೆ ನಾನು ಡಿಪ್ರೆಷನ್ಗೆ ಹೋಗ್ತಿದ್ದೆ ಅನ್ಸುತ್ತೆ. PG ನನಗೆ ಕೇವಲ ಒಂದು ಕಟ್ಟಡ ಅಲ್ಲ, ಇದು ನನ್ನ ಮರುಜನ್ಮಕ್ಕೆ ಸಾಕ್ಷಿಯಾದ ಜಾಗ. ಏರು ಒಕ್ಕೂರಲಿನಿಂದ ನಮಗಂತೂ ಇವತ್ತು ಹಬ್ಬದೂಟ ಗ್ಯಾರಂಟಿ ಅಲ್ವಾ ಆಂಟಿ? ಸೌಮ್ಯ, ಖಂಡಿತ. ಹಾಲನ್ನು ಉಕ್ಕಿಸಿ ಮೊದಲು ದೇವರಿಗೆ ನೈವೇದ್ಯ ಮಾಡಿ, ಆಮೇಲೆ ನಾವೆಲ್ಲರೂ ಸೇರಿ ಊಟ ಮಾಡೋಣ. ಮೇಡಮ್ ಬನ್ನಿ, ಒಲೆ ಮೇಲೆ ಹಾಲು ಇಡೋಣ. ನಿಮ್ಮ ಕೈಯಿಂದಲೇ ಈ ಶುಭ ಕಾರ್ಯ ಶುರುವಾಗಲಿ. ಅತ್ತೆ, ಒಂದು ನಿಮಿಷ, ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ನಿಮ್ಮ ಈ ಹೊಸ ಮನೆ ತೋರಿಸಲೇಬೇಕು ಅಲ್ವಾ? ಅವರೆಲ್ಲ ನಿಮ್ಮ ಯಶಸ್ಸನ್ನು ನೋಡಿ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸೌಮ್ಯ, ಸರಿ ಅನ್ವಿತಾ, ಅವರ ಪ್ರೀತಿಯಿಂದಲೇ ಇಂದು ನಾನು ಇಲ್ಲಿದ್ದೇನೆ. ಬನ್ನಿ, ಶುಭ ಮುಹೂರ್ತದಲ್ಲಿ ಹಾಲು ಉಕ್ಕಿಸೋಣ. ಹಾಲು ಉಕ್ಕಿಸಿದ ನಂತರ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ನಂತರ ಸೌಮ್ಯ ಎಲ್ಲರಿಗೂ ಸಕ್ಕರೆ ಬೆರೆಸಿದ ಹಾಲು ನೀಡಿದಳು. ಸೌಮ್ಯ, ನಿನ್ನ ಸಾಧನೆಯ ಹಾಲಿನ ನೊರೆ ಆ ಮನೆಯಲ್ಲಿ ಸದಾ ಉಕ್ಕುತ್ತಿರಲಿ. ಸೌಮ್ಯ ಭಾವನಾತ್ಮಕವಾಗಿ, ಮೇಡಮ್ ನಿಮ್ಮ ಆಶೀರ್ವಾದ ಇಲ್ಲದಿದ್ರೆ ಇದು ಸಾಧ್ಯವಾಗ್ತಿರ್ಲಿಲ್ಲ. ಅಂದು ನೀವು ನನಗೆ ಆಸರೆ ನೀಡದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಅನ್ವಿತಾ, ಅಡುಗೆ ಮನೆ ನೋಡಿದ್ಯಾ? ನನ್ನ ಯೂಟ್ಯೂಬ್ ವಿಡಿಯೋಗಳಿಗಾಗಿ ಬೇಕಾದ ಹಾಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸುತ್ತೇನೆ. ಮುಂದೆ ನನ್ನ ರುಚಿ ಚಾನೆಲ್ ನ ಅಡುಗೆಗಳೆಲ್ಲ ಇಲ್ಲೇ ತಯಾರಾಗೋದು. ಹಾಗೆ PGಯಲ್ಲಿ ಮಾಡೋ ಅಡುಗೆ ಕೂಡ ವಿಡಿಯೋ ಮಾಡ್ತೀನಿ. ಸರಿ ಬನ್ನಿ, ಎಲ್ಲರೂ ಊಟ ಮಾಡಿ, ಆಗಲೇ ತುಂಬಾ ತಡ ಆಗಿದೆ. ಅವಳು ಎಲ್ಲರಿಗೂ ಊಟ ಬಡಿಸಿ ಸಿಹಿ ಹಂಚುತ್ತಾಳೆ. ನಂತರ ಎಲ್ಲರಿಗೂ ಸಣ್ಣ ನೆನಪಿನ ಕಾಣಿಕೆ ನೀಡುತ್ತಾ, ಸೌಮ್ಯ, ಹಾಗೆಯೇ ಮೇಡಮ್, ಇದು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ರಾಧಾ, ಸೌಮ್ಯ, ಇದೆಲ್ಲ ಯಾಕಮ್ಮ? ನೀನು ನಮಗೆ ಮಾಡಿ ಬಡಿಸುವ ಅಡಿಗೆನೇ ನಮ್ಗೆ ದೊಡ್ಡ ಉಡುಗೊರೆ. ಅಷ್ಟೇ ಸಾಕಿತ್ತು. ಸೌಮ್ಯ, ಮೇಡಮ್, ನನ್ಗೆ ಯಾರೂ ಇಲ್ಲದಾಗ ನನ್ಗೆ ಆಶ್ರಯ ನೀಡಿ ಪ್ರೋತ್ಸಾಹ ನೀಡಿರೋ ನಿಮ್ಗೆಲ್ಲ ಏನು ಕೊಟ್ರು ಕಡಿಮೆನೆ. ನೀವೆಲ್ಲರೂ ನನ್ಗೆ ಸಿಕ್ಕಿರೋ ಬಂಧುಗಳು ಎನ್ನುತ್ತಾ ರಾಧಾಳನ್ನು ತಪ್ಪಿಕೊಂಡು ಕಣ್ಣೀರು ಹಾಕಿದಳು. ರಾಧಾ ಅವಳ ಕಣ್ಣೀರು ಒರೆಸುತ್ತಾ, ನೋಡು, ಕಣ್ಣೀರು ಹಾಕಬಾರದು. ನೀನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಿನ್ಗೆ ನಾವೆಲ್ಲರೂ ಇದ್ದೀವಿ. ಜೊತೆಗೆ ಅನ್ವಿತಾ ಇದ್ದಾಳೆ. ಅನ್ವಿತಾ, ಅತ್ತೆ, ನೀವು ಒಂಟಿಯಲ್ಲ, ಯಾವಾಗ್ಲೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಎಲ್ಲರನ್ನೂ ಬೀಳ್ಕೊಟ್ಟ ನಂತರ ಸೌಮ್ಯ ಹಾಲನ್ನು ಉಕ್ಕಿಸಿದ ವಿಡಿಯೋವನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಳು. ವಿಡಿಯೋ ಅಪ್ಲೋಡ್ ಆದ ಕೆಲವೇ ಕ್ಷಣಗಳಲ್ಲಿ ಅವಳ ಫೋನ್ ರಿಂಗ್ ಆಗುತ್ತದೆ. ಪರದೆಯ ಮೇಲೆ ರಾಜೇಶ್ ಎಂದು ಕಂಡಾಗ ಸೌಮ್ಯಾಳ ಮುಖದಲ್ಲಿ ಸಣ್ಣದೊಂದು ಗಾಂಭೀರ್ಯ ಮೂಡುತ್ತದೆ. ಅವಳು ಫೋನ್ ರಿಸೀವ್ ಮಾಡುತ್ತಾಳೆ. ಸೌಮ್ಯ, ಹಲೋ. ರಾಜೇಶ್ ಅಸಮಾಧಾನ ಮತ್ತು ಕೋಪದಿಂದ, ಏನ್ ಸೌಮ್ಯ, ತುಂಬಾ ಸಂಭ್ರಮದಲ್ಲಿದ್ಯಾ ಅನ್ಸುತ್ತೆ. ಹೊಸ ಮನೆ ಕೊಂಡ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ನಿನ್ಗೆ ಅಷ್ಟೊಂದು ಸೊಕ್ಕ? ನನ್ನ ಮನೆಯಲ್ಲಿದ್ದಾಗ ಒಂದು ಸಣ್ಣ ವಸ್ತು ಕೊಂಡ್ಕೊಳ್ಳೋಕ್ಕೂ ಯೋಗ್ಯತೆ ಇರ್ಲಿಲ್ಲ ನಿನ್ಗೆ. ಈಗ ನನ್ನ ಎದುರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೆರೀತಿದ್ಯಾ? ಸೌಮ್ಯ ಶಾಂತವಾಗಿ, ರಾಜೇಶ್ ಅವರೇ, ನೀವು ಇಂದು ಮಾಡುತ್ತಿರುವ ಈ ಕರೆಗೆ ಏನು ಹೆಸರಿಡಲಿ? ನನ್ನ ಯಶಸ್ಸನ್ನು ನೋಡಿ ನಿಮ್ಗೆ ಖುಷಿಯಾಗುತ್ತಿಲ್ಲ ಅನ್ನೋದು ಗೊತ್ತು, ಆದ್ರೆ ಇಷ್ಟೊಂದು ಹತಾಶರಾಗ್ತೀರಾ ಅಂದುಕೊಂಡಿರಲಿಲ್ಲ. ರಾಜೇಶ್, ಯಶಸ್ಸ? ಇದನ್ನ ಯಶಸ್ಸು ಅಂತಾರ? ಆ PG ಓನರ್ ಮತ್ತು ಎಲ್ಲಿಂದಲ ಬಂದ ಹುಡುಗಿಯರನ್ನ ಇಟ್ಟುಕೊಂಡು ಹಾಲು ಹುಕ್ಕಿಸೋದಲ್ಲ ಸಾಧನೆ. ನನ್ನ ಬಿಸ್ನೆಸ್ ಸಾಮ್ರಾಜ್ಯದ ಮುಂದೆ ನಿನ್ನ ಈ ಮನೆ ಒಂದು ಕಸಕ್ಕೆ ಸಮಾನ. ನೀನು ಏನೇ ಮಾಡಿದ್ರು ನನ್ನ ಕಣ್ಣಲ್ಲಿ ನೀನು ಇನ್ನೂ ಆ ಹಳೆಯ ಅಸಹಾಯಕ ಸೌಮ್ಯನೇ. ಸೌಮ್ಯ ಖಡಕ್ಕಾಗಿ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ ಅನ್ನೋದು ನನಗೆ ಮುಖ್ಯವಲ್ಲ ರಾಜೇಶ್. ನಿಮ್ಮ ಬಿಸ್ನೆಸ್ ಸಾಮ್ರಾಜ್ಯ ಹಣದ ಮೇಲೆ ನಿಂತಿರಬಹುದು, ಆದ್ರೆ ನನ್ನ ಈ ಪುಟ್ಟ ಮನೆ ನನ್ನ ಬೆವರು ಮತ್ತು ಪ್ರಾಮಾಣಿಕತೆಯ ಮೇಲೆ ನಿಂತಿದೆ. ನನ್ನ ಕಷ್ಟದಲ್ಲಿ ಜೊತೆಗಿದ್ದವರೇ ನನ್ನ ನಿಜವಾದ ಕುಟುಂಬ. ನೀವು
ನೀವು ಬಿಸ್ನೆಸ್ ಮ್ಯಾಗ್ನೆಟ್ ಇರಬಹುದು, ಆದ್ರೆ ಒಬ್ಬ ಹೆಣ್ಣಿನ ಸಾಧನೆಯನ್ನು ಗೌರವಿಸೋ ಸಂಸ್ಕಾರ ನಿಮ್ಗಿಲ್ಲ. ನೋಡಿ ರಾಜೇಶ್, ಈಗ ನಾನು ನನ್ನ ಯಶಸ್ಸನ್ನು ಸಂಭ್ರಮಿಸೋ ಮೂಡ್ನಲ್ಲಿದ್ದೀನಿ. ನಿಮ್ಮ ಈ ನೆಗೆಟಿವ್ ಮಾತುಗಳನ್ನ ಕೇಳೋಕೆ ನನ್ನ ಹತ್ತಿರ ಸಮಯವಿಲ್ಲ. ಇನ್ನೊಂದು ಮಾತು, ಆ ಅಸಹಾಯಕ ಸೌಮ್ಯ ಅಂದೆ ಸತ್ತು ಹೋಗಿದ್ದಾಳೆ. ಇವತ್ತು ನಿಂತಿರೋದು ನಿಮ್ಮ ದರ್ಪವನ್ನು ಮೆಟ್ಟಿ ನಿಂತಿರೋ ಸ್ವತಂತ್ರ ಸೌಮ್ಯ. ದಯವಿಟ್ಟು ಇನ್ಮುಂದೆ ನನಗೆ ಕಾಲ್ ಮಾಡಬೇಡಿ. ಅವಳು ಫೋನ್ ಕಟ್ ಮಾಡಿ ಮುಖದಲ್ಲೊಂದು ಆತ್ಮವಿಶ್ವಾಸದ ನಗು ಹೊತ್ತು ತನ್ನ ಕೆಲಸ ಮುಂದುವರಿಸುತ್ತಾಳೆ. ಅತ್ತ ರಾಜೇಶ್ ಫೋನ್ ಎಸೆದು ಕೋಪದಿಂದ ಕೆಂಡವಾಗುತ್ತಾನೆ. ಹೊಸ ಮನೆಯಲ್ಲಿ ಸೌಮ್ಯ ಒಪ್ಪಳೇ ಇದ್ದಾಳೆ. ದೀಪಗಳನ್ನು ಆರಿಸಲು ಹೋದಾಗ ನೇರನೇ ರಾಜೇಶ್ ಮನೆಯೊಳಗೆ ಬರುತ್ತಾನೆ. ರಾಜೇಶ್ ಬಾಗಿಲಲ್ಲಿ ನಿಂತು ದರ್ಪದಿಂದ, ಏನು ಸೌಮ್ಯ, ಅತಿಥಿಗಳೆಲ್ಲ ಹೋದ್ರ? ಈಗ್ಲಾದ್ರೂ ನಿನ್ನ ಈ ನಾಟಕದ ಮುಖವಾಡ ಸಿಟ್ಟು ನನ್ನ ಜೊತೆ ಮಾತಾಡು. ಸೌಮ್ಯ ಒಮ್ಮೆಲೆ ಗಾಬರಿಯಾದರೂ ಸಮಾಧಾನ ತಂದುಕೊಂಡು, ರಾಜೇಶ್ ನೀವು ಇಲ್ಲಿಗೆ ಈ ಸಮಯದಲ್ಲಿ ಹೇಗೆ ಬಂದ್ರಿ? ರಾಜೇಶ್ ಮನೆಯೊಳಗೆ ಅಡ್ಡಾಡುತ್ತಾ, ನೋಡು ಸೌಮ್ಯ, ಈ ಗೋಡೆಗಳು, ಈ ಬಣ್ಣ ನೋಡಿ ನೀನೇನೋ ಸಾಧನೆ ಮಾಡಿದೀನಿ ಅಂತ ಬೇಡ. ಇಷ್ಟೆಲ್ಲ ಮಾಡೋಕೆ ಹಣ ಎಲ್ಲಿಂದ ಬಂತು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಿನ್ನ ಈ ಯೂಟ್ಯೂಬ್ಗೆ ಎಷ್ಟು ದಿನ ಅಂತ ಜನ ಲೈಕ್ ಮಾಡ್ತಾರೆ, ಈ ಮನೆ ನಿನ್ನ ಕೈಯಲ್ಲಿ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.